ನಮಸ್ಕಾರ. ಈ ದಿನ ನಾನು ನಿಮಗೆ ವಿಶೇಷವಾಗಿ ಆಷಾಢ ಮಾಸದ ಶುಕ್ರವಾರ ಮತ್ತು ಮಂಗಳವಾರದ ಆಚರಣೆ ವಿಚಾರವಾಗಿ ಸವಿಸ್ತರವಾಗಿ ತಿಳಿಸಿಕೊಡ್ತಾ ಇದ್ದೀನಿ. ಇದನ್ನು ಮಾಡಬೇಕಾದ್ದು ಸುಮಂಗಲಿಯರು, ಮುತ್ತೈದೆಯರು ಮತ್ತು ಕನ್ಯಾಮಣಿಗಳು ತಪ್ಪದೆ ಈ ರೆಮಿಡಿಯನ್ನು ಮಾಡಿಕೊಂಡಿದ್ದಾದರೆ ತಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸಿ ಉನ್ನತ ಮಟ್ಟಕ್ಕೆ ಬರುತ್ತಾರೆ ಎಂದು ಭಾವಿಸುತ್ತೇನೆ. ಆಷಾಢ ಮಾಸದಲ್ಲಿರ್ತಕ್ಕಂಥ ವಿಶೇಷತೆ ಶುಕ್ರವಾರ ಮತ್ತು ಮಂಗಳವಾರ. ತಮ್ಮ ಮನೆ ಹತ್ತಿರ ಇರ್ತಕ್ಕಂಥ ದೇವಸ್ಥಾನ ಅಥವಾ ತಮಗಿಷ್ಟವಾಗಿರ್ತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗುವಾಗ ಸುಗಂಧ ಭರಿತವಾದ ಹೂವಿನ ಹಾರ, ಮಲ್ಲಿಗೆದ್ದು ಚೆನ್ನಾಗಿರುತ್ತೆ, ತೆಗೆದುಕೊಂಡು ತುಪ್ಪದ ದೀಪ, ಬೆಲ್ಲದ ದೀಪ ಅಥವಾ ನಿಂಬೆಹಣ್ಣಿನ ದೀಪ ಯಾವುದರ ನಾವೇನು ಹಚ್ಚಬೇಕು ಅಂದ್ಕೊಂಡಿದ್ರೆ ಅವೆಲ್ಲ ತೆಗೆದುಕೊಂಡು ಹೋಗಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ ತಮ್ಮ ಗೋತ್ರ ಹೇಳಿ, ರಾಶಿಯ ನಕ್ಷತ್ರ ಹೇಳಿ ಅರ್ಚನೆ ಮಾಡಿಸೋದು ತುಂಬ ಒಳಿತು. ಗೊತ್ತಿಲ್ಲದ ಪಕ್ಷದಲ್ಲಿ ತಮ್ಮ ಹೆಸರನ್ನು ಹೇಳಿಕೊಂಡು ಅರ್ಚನೆ ಮಾಡಿಸಬೇಕು. ಭಕ್ತಿಪೂರ್ವಕವಾಗಿ ಕುಳಿತುಕೊಂಡು ಬೇಡಿಕೊಂಡು ಅಮ್ಮರನ್ನು ವಿಶೇಷವಾಗಿ ಈ ಆಷಾಢ ಮಾಸದಲ್ಲಿ ವಿಶೇಷತೆ ಇರುತ್ತದೆ. ಅನುಗ್ರಹ ಪಡಿಬೇಕಾದ್ರೆ ನಿಂಬೆಹಣ್ಣು ದೀಪ ಹಚ್ಚಬೇಕಾದ್ರೆ ರಾಹು ಕಾಲದಲ್ಲಿ ಹಚ್ಚಿದರೆ ತುಂಬ ಒಳ್ಳೆಯದು. ಶುಕ್ರವಾರ 10:30 ಗಂಟೆ ರಾಹು ಕಾಲ. ಹಚ್ಚುವುದರಿಂದ ತಮ್ಮ ಅಭಿಷ್ಟಗಳು, ಮನದಲ್ಲಿರ್ತಕ್ಕಂಥ ಎಲ್ಲ ಆಸೆಗಳು ನೆರವೇರುತ್ತವೆ. ತಮ್ಮ ಹೆಸರು ಹೇಳಿಕೊಂಡು ಭಯಭಕ್ತಿಯಿಂದ, ಮನಶುದ್ಧಿಯಿಂದ ಅರ್ಪಣೆ ಮಾಡಬೇಕು. ಸುಗಂಧ ಬಾರಿರ್ತಕ್ಕಂಥ ಹೂವಿನ ಅರ್ಪಣೆ ಮಾಡುವುದು ಅಷ್ಟೇ. ನಿಂಬೆಹಣ್ಣು ದೀಪ ಹಚ್ಚಬೇಕಾದ್ರೂ ಕೂಡ ಪ್ರಾರ್ಥನೆ ಮಾಡಿಕೊಂಡು ಹಚ್ಚುವುದು ಅಷ್ಟೇ. ಇದರಿಂದ ತಮ್ಮ ಕುಟುಂಬದ ಎಲ್ಲ ಸಮಸ್ಯೆಗಳು ತೀರುತ್ತವೆ. ರಾಹು ಕಾಲದಲ್ಲಿ ರಾಹು ದಶಾಭಕ್ತಿ ದೋಷ ಏನಿದ್ರೂ ಕೂಡ ರಾಹು ದೋಷ ನಿವಾರಣೆ ಆಗುತ್ತದೆ. ಕುಟುಂಬ ಸಮಸ್ಯೆಗಳೇ ಇರೋದಿಲ್ಲ. ಇದಲ್ಲದೆ ಸ್ತ್ರೀ ಶಾಪ ಏನಿದ್ರೆ, ಸ್ತ್ರೀ ಶಾಪ ಸಂಬಂಧಪಟ್ಟಂಥದ್ದು ಗರ್ಭಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರು ದೋಷ ಇದ್ದರೆ ನಿವಾರಣೆ ಆಗತಕ್ಕಂಥ ಸಾಧ್ಯತೆ ಇರ್ತದೆ. ಕುಟುಂಬದ ಇನ್ನಿತರ ಯಾವುದೇ ಶಾಪಗಳನ್ನು ಮುಗಿಲಾಡಿಸ್ತಕ್ಕಂಥ ಈ ಚಿಕ್ಕ ರೆಮಿಡಿಯಿಂದ ತಾವು ಮಾಡಿ ಸುರಕ್ಷಿತವಾಗಿ ಇರುತ್ತೇನೆ ಎಂದು ಭಾವಿಸುತ್ತೇನೆ. ಸಂಬಂಧಿಸಿದ ಎಲ್ಲ ಶಾಪಗಳು ಖಂಡಿತವಾಗಿ ನೆರವೇರುತ್ತವೆ ಎಂದು ಭಾವನೆಯಿಂದ ದೇವಸ್ಥಾನಕ್ಕೆ ತೆರಳಿ ಶುದ್ಧ ಭಕ್ತಿಯಿಂದ ಮಾಡಿದ್ದೇ ಆದಲ್ಲಿ ಯಾವುದೂ ಖಾಲಿಯಾಗುವುದಿಲ್ಲ. ತಮ್ಮ ಇಚ್ಛಾನುಸಾರ ಸಾಧ್ಯವಾದಷ್ಟು ಏನು ಕೊಟ್ಟರು ಕೂಡ ದಾನ ಧರ್ಮಗಳನ್ನು ಯಥೇಚ್ಛವಾಗಿ ಕೊಡಬೇಕು. ತಮ್ಮ ಅನುಸಾರವಾಗಿ 10 ರೂಪಾಯಿ ಇದ್ರೆ 1 ರೂಪಾಯಿ ಆದರೂ ಕೊಡ್ಬೇಕಂತ ಅನಿಸುತ್ತೆ. 1000 ರೂಪಾಯಿ ಗಟ್ಟಿದ್ರೆ ಒಂದು 10 ರೂಪಾಯಿ ಕೊಟ್ಟು ದಾನ ಧರ್ಮಗಳು ಯಾರಿಗೆ ನಿರ್ಗತಿಕರಿಗೆ ದಾನ ಮಾಡುವುದರಿಂದ ಈ ಶುಕ್ರವಾರ ವಿಶೇಷವಾಗಿ ಸುಮಂಗಲಿಗರು ಮಾಡೋದರಿಂದ ನಾವು ಅಭಿಷ್ಟಗಳನ್ನು ನೆರವೇರಿಸಿಕೊಳ್ಳಬೇಕು ಎಂದು ಕೇಳುತ್ತೇನೆ. ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ಇದನ್ನು ತಮ್ಮ ಎಲ್ಲ ಕಷ್ಟಗಳನ್ನು ನಿವಾರಿಸಲೆಂದು ಅಮ್ಮನನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ. ಅಮ್ಮನವರಿಗೆ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು.